ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಶಂಕರ್. ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ, ಒಬ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಆಟೋ ಡ್ರೈವರು ಸೋ ಕಾಲ್ಡ್ ಲೈಕ್ ಒಂದು ವಿಡಿಯೋನ ಮಾಡಿರ್ತಾರೆ. ಏನಪ್ಪಾ ಅಂತಂದ್ರೆ ಅದನ್ನ ನಿಮ್ಗೆ ಹಾಕಿರ್ತೀನಿ ಕೂಡ. ಏನಂದ್ರೆ ಇವ್ರು ಮಾಡಿರುವಂತ ವಿಡಿಯೋನ ನೋಡ್ಕೊಂಡ್ಬಿಡಿ. ಏನಕ್ಕೆ ಅಂತಂದ್ರೆ ಇವ್ರು ನನ್ನ ಮೇಲೆ ಒಂದು ರಿಪ್ಲೈ ವಿಡಿಯೋ ಮಾಡಿದ್ರೆ ಅದನ್ನು ಹಾಕ್ತೀನಿ, ಇದನ್ನು ಕೇಳಿಸ್ಕೊಂಡ್ಬಿಡಿ. ಫುಲ್ ವಿಡಿಯೋ ಹಾಕಲ್ಲ, ಅರ್ಧ ವಿಡಿಯೋ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಸರ್ ನಿಲ್ಸಿ, ಪ್ಲೀಸ್ ನಿಲ್ಸಿ. ಇರೋ ಅಲ್ಲೇನೋ ಒಂದ್ ನಡೀತಾ ಇದೆ. ಇರೋ ಒಂದೇ ನಿಮಿಷ ಮಾಡ್ತೀನಿ. ಏನಾಯ್ತು? ರಾಂಗ್ ರಿಪೋರ್ಟ್ ಹಾಕೊಂಡಿದ್ದಾರೆ. ಅದು ಅಲ್ದ್ರೆ ಮಿಸ್ಬಿಹೇವ್ ಮಾಡಿದ್ರು, ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಿ, ಅದಕ್ಕೆ ಎಲ್ಲೇ ಹೇಳ್ಕೊಂಡ್ ಅಲ್ಲ ಮ್ಯಾಮ್, ಆಟೋನೇ ಬುಕ್ ಮಾಡ್ಕೊಂಡ್ ಬರ್ಬೋದಾಗ್ತಿದ್ದಲ್ಲ ಮ್ಯಾಮ್ ಆರಾಮಾಗೆ. ಇಲ್ಲ ಸರ್, ಆಟೋ ಅಲ್ಲಿ ಜಾಸ್ತಿ ಅಮೌಂಟ್ ತೋರಿಸ್ತು ಅಂತ ಟೂ ವೀಲರ್ ಬುಕ್ ಮಾಡ್ತೀವಿ ಸರ್, ಕಮ್ಮಿ ಅಮೌಂಟ್ ತೋರಿಸ್ತು. ಅಲ್ಲ ಮೇಡಮ್, ಒಂದ್ 20 ರೂಪಾಯಿಗೋಸ್ಕರ ನೀವು ಇವತ್ತಿನ ದಿನ ನಿಮ್ ಜೀವನನೇ ಕಳ್ಕೊಂತಾ ಇದ್ರಲ್ಲ ಮೇಡಮ್. ಆರಾಮಾಗಿ ಒಂದ್ ಆಟೋ ಗಿಟೋ ಬುಕ್ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ದಿನ ಎಷ್ಟೋ ಜನ ಬಡವರು ಆಟೋದವರು ಎಲ್ಲ 1 ರೂಪಾಯಿ ಬಾಡಿಗೆ ಇಲ್ಲ ಅಂತ ಅಂದ್ಬಿಟ್ಟು ಸಾಯ್ತಾ ಇದಾರೆ. ನೀವುಗಳು ನೋಡಿದ್ರೆ 20 ರೂಪಾಯಿಗೋಸ್ಕರ ಈ ತರ ಟೂ ವೀಲರ್ ಗಳನ್ನ ಬುಕ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ಅಲ್ಲ ಮ್ಯಾಮ್, ಎಷ್ಟೋ ಜನ ಮುತುಗರು ಏಜ್ ಆಗಿರೋರೆಲ್ಲ ಪ್ರತಿ ಒಬ್ರು ಮ್ಯಾಮ್ ಆಟೋ ರ್ಯಾಪಿಡೋ ಎಲ್ಲ ಬಂದಿರೋದು ಇವಾಗ ಮ್ಯಾಮ್. ಇವಾಗ ಅದೆಲ್ಲ ಆಪ್ಷನ್ ಮ್ಯಾಮ್ ಅದೆಲ್ಲ. ಆದ್ರೆ ಎಷ್ಟೋ ಜನ ಏಜ್ ಆದವರೆಲ್ಲ ಹೆಂಡತಿ ಮಕ್ಕಳನ್ನ ದುಡಿಯೋದಕ್ಕೋಸ್ಕರ 500 ರೂಪಾಯಿಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ ಮ್ಯಾಮ್. ಇನ್ ಮುಂದೆ ಆದ್ರೂ ಬುದ್ಧಿ ತರಿಸ್ಕೊಳ್ಳಿ. ಇದನ್ನೆಲ್ಲ ಬಿಟ್ಟಾಕಿ 20 ರೂಪಾಯಿ ಮುಖ ನೋಡ್ಬೇಡಿ. ನಿಮ್ ಜೀವನ ಮಕ್ಕ ನೋಡಿ, ನಿಮ್ಗೂ ಅನ್ನೋದು ಒಂದು ಫ್ಯಾಮಿಲಿಗೆ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಕಂಪ್ಲೇಂಟ್ ಕೊಡೋಣ. ನೋಡಿದ್ರಲ್ಲ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾದ್ರೂ ಸಮೇತ ಬೈಕ್ ಟ್ಯಾಕ್ಸಿ ಓಡಿಸೋ ಕೆಲವ್ರು ಈ ರೀತಿ ಮಾಡ್ತಾರಂತ ಅನ್ಸ್ಲಿಲ್ಲ. ಇವ್ರು ಕ್ಲಿಯರ್ ಆಗಿ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಹೆಣ್ಮಕ್ಳಿಗೆ ಬೈಕ್ ಟ್ಯಾಕ್ಸಿಯಲ್ಲಿ ಸೇಫ್ಟಿ ಇಲ್ಲ, 20 ರೂಪಾಯಿ 30 ರೂಪಾಯಿ ಸೇವ್ ಮಾಡ್ಕೊಳ್ಳೋಕೋಸ್ಕರ ನಿಮ್ ಲೈಫ್ ನ ಯಾಕೆ ಹಾಲ್ ಮಾಡ್ಕೊಂತೀರಾ, ಅದ್ರ ಅರ್ಥ ಏನು? ಸೊ ಅದಕ್ಕೆ ನಾನು ವಿಡಿಯೋ ಮಾಡಿದೆ. ನೀವು ಇಲ್ಲಿ ಕ್ಲಿಯರ್ ಆಗಿ ಏನಾದ್ರು ಮೆನ್ಷನ್ ಮಾಡಿದಿದ್ರೆ, ಕೆಲವ್ರು ಈ ರೀತಿ ಮಾಡ್ತಾರೆ ಅಂತಂದಿದ್ರೆ ನಾನು ನಿಮ್ ಬಗ್ಗೆ ನಮ್ ವಿಡಿಯೋನೇ ಮಾಡ್ತಿರ್ಲಿಲ್ಲ. ಬಿಕಾಸ್ ನೀವ್ ಯಾರೋ ಕೂಡ ನನಗೆ ಗೊತ್ತಿರ್ಲಿಲ್ಲ. ಓಕೆನಾ? ನಿಮ್ ಜೊತೆ ನಾನು ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಳ್ಳೋ ಲೆವೆಲ್ ಅಂತಂದ್ರೆ ನನಗೆ ಅವಶ್ಯಕತೆನೂ ಇಲ್ಲ. ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ, ನಂದೇ 1000 ಕೆಲ್ಸಗಳು ನಮ್ದೇ ಇದಾವೆ. ಆದ್ರೆ ನೀವ್ ಈ ರೀತಿ ಮಾಡೋದಕ್ಕೆ ನನಗೂ ಮನ್ಸಿಗೆ ಬೇಜಾರಾಯ್ತು. ನಾನು ಅದ್ರಲ್ಲಿ ತಿಂದಿದ್ದೀನಿ, ಊಟ ತಿಂದಿದ್ದೀನಿ, ಅದರಿಂದ 4 ತುತ್ತು ತಿಂದಿದ್ದೀನಿ. ಸೊ ನನಗೆ ಅರ್ಥ ಆಯ್ತು, ಅದಕ್ಕೆ ನಾನು ವಿಡಿಯೋ ಮಾಡಿದ್ದು. ಆಯ್ತಾ? ನೀವೇನಾದ್ರು ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ, ಕೆಲವರು ಈ ರೀತಿ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಯಾಕಂತಂದ್ರೆ ಮಾಡೋರು ಇದಾರೆ, ಒಂದಷ್ಟು ಜನ ಮಾಡಿದ್ದಾರೆ ಕೂಡ. ಅಂತವ್ರಿಗೆ ಶಿಕ್ಷೆ ಆಗ್ಲಿ, ನಾನು ಅದನ್ನೇ ಹೇಳೋದು, ಶಿಕ್ಷೆ ಖಂಡಿತವಾಗ್ಲೂ ಆಗ್ಲಿ. ಓಕೆನಾ? ನಿಮ್ಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಲ್ಲಿ ಅಂತ ಹೇಳೋದಾದ್ರೆ ನೀವು ಅದನ್ನ ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು. ಅಂದ್ರೆ ಈಗ ಹೆಣ್ಮಕ್ಳಿಗೆ ಸೇಫ್ಟಿ, ಆಕ್ಸಿಡೆಂಟ್ ಆಗ್ತಿದೆ, ಸೇಫ್ಟಿ ಇಲ್ಲ, ಬೇರೆ ಆಟೋದಲ್ಲಿ ಹೋಗಿ ಸೇಫ್ಟಿ ಇರ್ತದೆ, ಸೊ ಹಿಂಗೆ ಹೇಳ್ಕೊಬೋದಿತ್ತು. ಕೆಲವ್ರು ಯಾರೋ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ನೀವು ಅಲ್ಲಿ ಕಾಂಟೆಂಟ್ ಅಲ್ಲಿ ಮೆನ್ಷನ್ ಮಾಡೋದೇನು, ಒಬ್ಬ ರೈಡರು ಪಿಕಪ್ ಮಾಡ್ಕೊಳ್ಳೋ ಬರ್ತಾರೆ, ಅವ್ರ ಹತ್ರ ಮಿಸ್ಬಿಹೇವ್ ಮಾಡ್ತಾರೆ, ಸೊ 20 ರೂಪಾಯಿ ಸೇವ್ ಮಾಡ್ಕೊಳ್ಳೋಕೋಸ್ಕರ ಯಾಕೆ ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀರಾ, ಸೊ ಅಲ್ಲಿ ಇರೋರೆಲ್ಲ ಯಾರು ಸರಿ ಇಲ್ಲ ಅನ್ನೋ ತರ ಅಂತ ಒಂದು ಸಂದೇಶ ಕೊಟ್ಟಿದ್ದೀರಾ ನೀವು. ಅದಕ್ಕೆ ನನ್ಗೆ ಅರ್ಟ್ ಆಯ್ತು. ನೀವು ಅಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡ್ಬಿಟ್ಟಿದ್ರೆ ನಾನು ನಿಮ್ಗೆ ಇದ್ ಮಾಡ್ತಿರ್ಲಿಲ್ಲ. ಇವ್ರು ನನಗೊಂದು ರಿಪ್ಲೈ ವಿಡಿಯೋ ಮಾಡಿದ್ದಾರೆ, ಸೊ ಅದನ್ನು ನೋಡೋಣ. ವಿಷಯ ಜಸ್ಟ್ ಇಷ್ಟೇ. ಮೊನ್ನೆ ಒಂದು ರ್ಯಾಪಿಡ್ ಒಂದು ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ಯಾರೋ ಒಬ್ರು ಬಂದ್ಬಿಟ್ಟು ಪಾಪ ವಿಡಿಯೋ ಡಿಲೀಟ್ ಮಾಡಿ ಬ್ರೋ, ಅದು ಇದು ಅಂತೆಲ್ಲ ಏನೋ ಮೆಸೇಜ್ ಹಾಕಿದ್ರು. ಬ್ರೋ ನಾನು ನಿನ್ಗೆ ಹೇಳ್ತಾರದು, ವಿಡಿಯೋ ಎಲ್ಲ ಡಿಲೀಟ್ ಮಾಡಕ್ ಆಗಲ್ಲ, ಮಾಡ್ಬೇಡ. ಓಕೆನಾ? ವಿಡಿಯೋ ಡಿಲೀಟ್ ಮಾಡಲ್ಲ, ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೋಡ್ಬೇಡ, ಸ್ಕ್ರೋಲ್ ಮಾಡ್ಬಿಟ್ಟು ಬಿಸಾಕು. ಅದಕ್ಕೇನಿದೆ? ನೀನ್ ಇಲ್ದೇ ಇರೋದು ಈ ತರ ಸಂದೇಶ ಕೊಟ್ಟು ಆತರ ನೀನೇ ಹುಟ್ಟಾಗ್ತಾ ಇರೋದು ಅಷ್ಟೇ. ನನ್ ಸಂದೇಶ ಕೊಟ್ಬಿಟ್ಟೆ. ರ್ಯಾಪಿಡೋದವ್ರ ಬಗ್ಗೆ ಎಲ್ಲಾರ ಬಗ್ಗೆ ನಾನು ಮೆನ್ಷನ್ ಮಾಡಿದೀನ ರ್ಯಾಪಿಡೋದವ್ರು ಎಲ್ಲಾರು ಹಿಂಗೆ ಹೇಳ್ತಾರೆ ಅಂತ ಅನ್ಬಿಟ್ಟು ನಾನೇನ್ ಮೆನ್ಷನ್ ಮಾಡಿಲ್ಲ. ಕೆಲವೊಬ್ರು ಇರ್ತಾರೆ, ಹುಡುಗಿರಿಗೆ ಮುಂದೆ ಎಚ್ಚರಿಕೆಯಾಗಿ ನಾನು ಇದ್ ಮಾಡಿದ್ದೆ ಅಷ್ಟೇ. ಓಕೆನಾ? ನೀವೇನಾದ್ರು ಬ್ರದರ್ ಆ ವಿಡಿಯೋದಲ್ಲಿ ಕೆಲವೊಬ್ರು ಈ ರೀತಿ ಇರ್ತಾರೆ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ರೆ ಹೋಗಿ ನೋಡಿ. ನಾನು ನೋಡ್ದೆ, ನೀವೇನಾದ್ರು ಆತರ ಮೆನ್ಷನ್ ಮಾಡಿದ್ರೆ ನಾನು ವಿಡಿಯೋನೇ ಮಾಡ್ತಿರ್ಲಿಲ್ಲ. ನೀವೇನಾದ್ರು ಈಗ್ಲೂ ನೋಡಿ ಮಾಡಿದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಮಾಡಿದ್ದೀರೆ, ನೀವ್ ಹೇಳಿದ್ರೆ ನಾನು ಒಪ್ಕೊಂತೀನಿ ಬ್ರದರ್. ನಾನ್ ಎಲ್ಲಾ ವಿಡಿಯೋನು ಡಿಲೀಟ್ ಅಂದ್ರೆ ಲೈಕ್ ನೀವು ಈ ವಿಡಿಯೋ ಆಗಿ ಇನ್ನೊಂದು ವಿಡಿಯೋ ಆಗಿ ಡಿಲೀಟ್ ಮಾಡ್ಬಿಟ್ಟು ನಾನ್ ಸಾರಿ ವಿಡಿಯೋ ನಿಮ್ಗೆ ಮಾಡ್ಬಿಡ್ತೀನಿ. ಓಕೆನಾ? ಖಂಡಿತವಾಗ್ಲು ಅರ್ಥ ಮಾಡ್ಕೊಳ್ಳಿ. ತಗೊಳ್ಳಿ ಅಂತ ಅನ್ಬಿಟ್ಟು ಈ ತರ ಹೇಳಿದಾನೆ ಅಂತ ಮೆನ್ಷನ್ ಮಾಡ್ದಲ್ಲ. ಇವಾಗ ನಾನು ಆಟೋ ಬಿಟ್ಬಿಟ್ಟು ನಿನ್ ತರ ಒಂದು 2 ವೀಲರ್ ಸೆಕೆಂಡ್ಸ್ ಅಲ್ಲಿ ಒಂದು 2 ವೀಲರ್ ತಗೊಂಡ್ಬಿಟ್ಟು ನಾನು ರ್ಯಾಪಿಡೋ ಮಾಡ್ಬೇಕಾ? ನಾನು ಎಲ್ಲೂ ಹೇಳಿಲ್ಲ ಬ್ರದರ್, ನಾನು ಎಲ್ಲೂ ಹೇಳಿಲ್ಲ. ಎಷ್ಟು ಬ್ರೋ ಬಂಡವಾಳ ಹಾಕಿದ್ಯಾ ನಿನ್ನ ಗಾಡಿಗೆ? ಒಂದ್ 20,000 30,000 40,000 ಬಂಡವಾಳ ಹಾಕಿದ್ಯಾ ಆಟೋದವ್ರು. ಯಾರು ಬ್ರದರ್? ನಿಮ್ ಫ್ಯಾಮಿಲಿ ಅವ್ರದ್ದು ಯಾವ್ದು ಇದೆಯಾ ಶೋರೂಮು 20,000-30,000ಗೆ ಓಲಾ ಗಾಡಿ ಕೊಡೋರು? 3 ಲಕ್ಷ ಬಂಡವಾಳ ಅಷ್ಟು ಅವ್ರ ಜೀವನ. ಕರೆಕ್ಟ್ ಬ್ರದರ್, ಒಪ್ಕೊಂತೀನಿ ಇದು. ನಾನು ಅಷ್ಟು ಬಂಡವಾಳ ಹಾಕಿದಾರೆ ಅಂದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ಆದಂತ ಕಷ್ಟ ಇರ್ತದೆ, ನಾನು ಒಪ್ಕೊಂತೀನಿ. ನಿಂತರಲ್ಲ. ಆಯ್ತಾ?
ಎಲ್ಲಾರ್ದು ಜೀವನ ಇದೆ. ಲಾಸ್ಟ್ ಫೈನಲ್ ಆಗಿ ಹೇಳ್ತಾರೆ, ಕರೆಕ್ಟ್ ಆಗಿ ಕೇಳಿಸ್ಕೊ. ಕೆಲವೊಬ್ರು ಆ ತರ ಇರ್ತಾರೆ, ಹುಡುಗಿರ್ಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು, ಲೇಡೀಸು ಕೆಲವ್ರು ಇರ್ತಾರಲ್ವಾ, ಅವ್ರಿಗೆ ಸ್ವಲ್ಪ ತಿಳಿಲಿ ಅಂತ ಅನ್ಬಿಟ್ಟು ನಾನ್ ಮಾಡಿದೆ ಹೊರ್ತು ಬೇರೆ ಉದ್ದೇಶ ಇನ್ನೇನು ಇಲ್ಲ. ಆಮೇಲೆ ಇನ್ನೊಂದು, ನೀವ್ ಹೇಳೋ ತರ ನನ್ ಸಂದೇಶ ಏನು ಕೊಟ್ಟಿಲ್ಲ ಅಂತಂದ್ರೆ, ಈಗ ಎಷ್ಟೋ ಜನ ಅತ್ಯಾಚಾರ ಅಂತೆಲ್ಲ ಆಗ್ತಾ ಇದೆ. ಇವಾಗ ನೀನ್ ನನ್ ಮೇಲೆ ಧ್ವನಿ ಎತ್ತದಲ್ವಾ, ಅದೇ ತರ ನಾನು ನೀನ್ ಸಿಂಪಲ್ ಆಗಿ ಎಲ್ಲ ಮೊನ್ನೆ ರ್ಯಾಪಿಡೋದವ್ರು 2 ವೀಲರ್ ಅವ್ರೆ ಒಂದ್ ಹುಡುಗಿಗೆ ಮಿಸ್ಬಿಹೇವ್ ಮಾಡೋದು, ಅದ್ ನಿನಗ್ ಗೊತ್ತಾಗ್ರೋ? ಅದ್ ವಿಡಿಯೋ ಎಲ್ಲ ಬಂದಿತ್ತ. ಗೊತ್ತು ಬ್ರೋ, ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ ಬ್ರೋ. ಅದಕ್ಕೆ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ವಿಡಿಯೋ ಮಾಡಿದೀನಿ ಬ್ರೋ. ಅದ್ರದ್ದು ಸಾಕ್ಷಿ ಇಲ್ಲ ಹಾಕಿರ್ತೀನಿ ಬ್ರೋ. ಆತರ ನಾನು ಸುಮ್ನೆ ಸಂದೇಶ ಕೊಟ್ಟಿದ್ದು. ನೀವ್ ಹೇಳ ಬ್ರೋ ಖಂಡಿತ ಹೇಳ್ತಿದೀನಿ, ಕೇಳಿಸ್ಕೊಳ್ಳಿ. ನೀವು ಕೊಟ್ಟಿರೋ ಸಂದೇಶದ ಬಗ್ಗೆ ನನಗೆ ಯಾವುದೇ ರೀತಿ ನಾನು ಮಾತಾಡ್ತಿಲ್ಲ ಬ್ರದರ್. ನಾನು ನಿಮ್ಮನ್ನ ಕೇಳ್ತಾ ಇರೋದೇನ್ ಗೊತ್ತಾ, ನೀವು ಮಾಡಿರೋ ಸಂದೇಶ ಕರೆಕ್ಟ್ ಆದ್ರೆ ಮಾಡೋ ರೀತಿ ಕರೆಕ್ಟ್ ಇಲ್ಲ. ನೀವಲ್ಲಿ ಕೆಲವ್ರು ಈ ರೀತಿ ಮಾಡ್ತಾರೆ, ದಯವಿಟ್ಟು ಹುಷಾರಾಗಿರಿ ಹೆಣ್ಮಕ್ಳೇ. ಸೊ ಹುಷಾರಾಗಿದ್ದು ನೀವ್ ಯಾಕೆ ಅಷ್ಟು ಆಸೆ ಲೈಕ್ 20 ರೂಪಾಯಿ ಇದ್ ಮಾಡ್ಕೊಂಡು ಅದ್ರಲ್ಲಿ ಹೋಗ್ತೀರಾ, ಆಟೋ ಬಲ್ಸಿ ಅಂದಿದ್ರು ನಾನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಎಲ್ಲರೂ ಅದೇ ರೀತಿ ಅನ್ನೋ ತರ ವಿಡಿಯೋ ಮಾಡಿದೀರಾ ನೋಡಿ. ಇದು ನಂದು ಫೈನಲ್ ವಿಡಿಯೋ ನಿಮ್ ಮಾಡ್ತಾ ಇರೋದು. ನಿಮಗೂ ನಮಗೂ ಯಾವುದೇ ರೀತಿ ಪರ್ಸನಲ್ ಗರ್ಜಿಲ್ಲ. ನೀವ್ ಯಾರಂತೂ ನನ್ಗೆ ಗೊತ್ತಿರ್ಲಿಲ್ಲ. ನನಗೆ ಆ ವಿಡಿಯೋ ನನಗೆ ಸುಮಾರು ಜನ ಕಳಿಸಿ ಲೈಕ್ ನೋಡಿ ಅಂದಾಗ ನನ್ಗೆ ಅರ್ಟ್ ಆಯ್ತು ಬ್ರದರ್, ಇಷ್ಟೇನ ಆಯ್ತಾ, ನನಗೆ ಬೇಜಾರಾಗಿ ನಾನು ಮಾಡಿದೆ. ನೀವು ಈಗ ಅಂದ್ರಲ್ಲ ಬ್ರದರ್ ಕೇಳಿಸ್ಕೋ, ಅದು ಕೆಲವ್ರಿಗೆ ಮಾತ್ರ ಅಂತ, ಆ ಮಾತ್ ನೀವೇನಾದ್ರು ಅಲ್ಲಿ ಮೆನ್ಷನ್ ಮಾಡಿದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀನಲ್ವಾ, ನಾನು ಆ ವಿಡಿಯೋ ಮಾಡ್ತಿರ್ಲಿಲ್ಲ. ನೋಡಿ ಬ್ರದರ್, ನಾವು ಕಾಂಟೆಂಟ್ ನ ಮಾಡಿದಾಗ ಅಥವಾ ನಾವು ಮಾತಾಡೋ ಬರದಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡ್ಬಿಡ್ತೀವಿ. ಆ ತಪ್ಪನ್ನ ನಾವು ಒಬ್ರು ಯಾರಾದ್ರೂ ಬಂದು ನಮ್ಗೆ ಹೇಳಿದಾಗ ಅದನ್ನ ನಾವು ತಿಳ್ಕೊಬೇಕು. ಓಕೆ ಹೌದಲ್ವಾ, ಇದು ನಾನು ಮಾಡಿ ಸರಿ ಅಂತ. ಅದನ್ನ ಬಿಟ್ಟು ಅದು ಬೇರೆ ಬೇರೆ ತರ ನೀವು ಇದ್ ಮಾಡಿದ್ರೆ ಅದು ಸರಿಯಲ್ಲ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದಾನೆ. ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಯಾಕಂತಂದ್ರೆ ಆ ವ್ಯಕ್ತಿಗೆ ಈಗ ಬೇಕು ಲೈಕ್ ವ್ಯೂವರ್ಶಿಪ್ ಬೇಕು. ಅದಕ್ಕೆ ಆ ವ್ಯಕ್ತಿ ಭಯ ಬಡ್ಕೊಂತಿದ್ರೆ ಬಡ್ಕೊಂಡು ಹೋಗ್ಲಿ. ಸೊ ಒಂದೇ ಒಂದ್ ಮಾತು ಹೇಳ್ತೀನಿ ನೋಡಿ, ಇಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ದುಡ್ಕೊಳಕ್ಕೆ ಬಂದಿರೋದು, ನೀವು ಅಷ್ಟೇ ನಾವು ಅಷ್ಟೇ. ಇಲ್ಲಿ ಲೂಪ್ ಹೋಲ್ಸ್ ಅಥವಾ ಒಂದು ಇಲ್ಲಿ ಇರೋ ತೊಂದರೆಗಳೇನಪ್ಪ ಅಂತಂದ್ರೆ, ಅದು ಸರ್ಕಾರ ಮತ್ತೆ ಹೈಕೋರ್ಟ್ ಅಲ್ಲಿ ನಡೀತಿದೆ ಕೇಸು. ಅದು ಹೈಕೋರ್ಟ್ ಇಂದ ಗ್ರೀನ್ ಸಿಗ್ನಲ್ ಬಂದೈತೆ, ಬಟ್ ನಮ್ ಸರ್ಕಾರ ಇನ್ನೂ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡ್ಬೇಕು. ಅಲ್ಲಿವರೆಗೂ ತಾಳ್ಮೆಯಿಂದ ಎಲ್ಲರೂ ಇದೀವಿ. ಅದ್ರ ಮಧ್ಯೆ ನೀವು ಈ ರೀತಿ ವಿಡಿಯೋಸ್ ಮಾಡಿದಾಗ ಎಲ್ಲರೂ ಅಂತ ಮಾಡಿದ್ರಲ್ಲ, ಅದು ನಮ್ಗೆ ಅರ್ಟ್ ಆಯ್ತು ಅಷ್ಟೇ. ಸೊ ನಿಮ್ಗೂ ನಮ್ಗೂ ಯಾವ್ದೇ ರೀತಿ ಇದಿಲ್ಲ. ಸೊ ಕ್ಲಿಯರ್ ಕೇಳಿಸ್ಕೊ, ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಅಂದ್ರಲ್ಲ, ಅಷ್ಟು ಸಾಕು ನನಗೆ. ನಿಮ್ಮ ಬಾಯಿಂದ ಈ ಪದಗೋಸ್ಕರ ನಾನು ವಿಡಿಯೋ ಮಾಡಿದ್ದೆ ಅಷ್ಟೇನೆ. ಸೊ ಗೈಸ್, ನಾನೇನಾದ್ರು ತಪ್ಪು ಮಾತಾಡಿದ್ರೆ ಹೇಳ್ತಿದ್ದೀನಲ್ವಾ, ಖಂಡಿತವಾಗ್ಲೂ ನನ್ಗೆ ಹೇಳಿ, ನಾನು ಖಂಡಿತವಾಗ್ಲೂ ನಾನು ಸರಿಪಡಿಸ್ಕೊಂತೀನಿ ಅಂತ. ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾರು ಸರಿ ಯಾರು ತಪ್ಪು ಅಂತ ನೀವೇ ಜಡ್ಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬ್ರದರ್, ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೊಳ್ಳೆ ಕಂಟೆಂಟ್ ನ ಮಾಡ್ತಾ ಇದೀರಾ, ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡ್ತಾ ಇದೀರಾ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. ಬಟ್ ಪ್ರತಿ ವಿಡಿಯೋನು ಮಾಡಿದಾಗ ದಯವಿಟ್ಟು 2-3 ಸರಿ ಯೋಚನೆ ಮಾಡಿ, ಇದು ನಾನು ಏನ್ ಮಾಡಿದೀನಿ, ಇದು ನಾನು ಮಾಡಿರೋದು ಸರಿನಾ ಅಥವಾ ತಪ್ಪಾ. ಎಲ್ಲರಿಗೂ ಅನ್ನೋದಕ್ಕಿಂತ ಕೆಲವ್ರಿಗೆ ಅನ್ನೋದು ತುಂಬಾ ಇದು, ಓಕೆನಾ. ಎಲ್ಲರೂ ಕಲ್ರಲ್ಲ, ಓಕೆ. ಯಾರೋ ಒಬ್ಬ ಮಾಡೋದ್ರಿಂದ ಎಲ್ಲರಿಗೂ ಮಾಡೋದು ತಪ್ಪು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ನಾನು ನಿಮ್ಗೆ ಹೇಳ್ಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ಬೈ.